ಮಾಡ್ತಿದ್ರೆ ಒಂಥರ ನೋಡ್ತಾರೆ, ಏನೋ ದೊಡ್ಡ ತಪ್ಪು ಮಾಡ್ತಾವನೆ ಅನ್ನತ್ತ. ಕಳ್ರ ತರ ಕಾಣ್ತೀವ. ₹5 ಜಾಸ್ತಿ ಅಷ್ಟೇ. ಇರೋ ಬಜೆಟಲ್ಲಿ ಜೀವನ ಮಾಡ್ಬಿಡ್ಬೇಕು. ಬಜೆಟ್ ಎಲ್ಲ ಜಾಸ್ತಿ ಮಾಡ್ಕೊಂಡು ತಗೊಳಕ್ ಹೋಗ್ಬಾರ್ದು, ಒಳ್ಳೇದಲ್ಲ. ಒಳ್ಳೇದಲ್ಲ ಅಲ್ಲ, ಜೀವನ ಮಾಡೋಕ್ಕಾಗಲ್ಲ ತಗೊಂಡ್ರೆ. ಎಲ್ಲ ಸಿಕ್ತ ನೋಡಿ. ಇಲ್ಲಿ ಹೂವು ಮಾರ್ತಿದಾರೆ. ಅಪ್ಪು ಫೋಟೋಗೆ ಇಲ್ಲಿ ಹಾರ ಹಾಕಿದ್ದಾರೆ. ಅಪ್ಪು ಫ್ಯಾಮಿಲಿ ಅವರೇ ಇದಾರಲ್ಲ ನೋಡಿ. ಡಾಕ್ಟರ್ ರಾಜ್ಕುಮಾರ್ದು ಸ್ಟ್ಯಾಚು ಇದೆ. ನಮ್ಮ ಅಣ್ಣವರ ಸ್ಟ್ಯಾಚು. ನಮಸ್ಕಾರ ಸ್ನೇಹಿತರೆ, ಇವಾಗ ನಾನು ಬೆಂಗಳೂರಲ್ಲಿದ್ದೀನಿ ನೋಡಿ. ಇದು ಬೆಂಗಳೂರು ಏರಿಯಾ ನಮ್ಮದು. ಈ ಏರಿಯಾದಲ್ಲಿ ಇದ್ದೀನಿ. ಯಾವ ಏರಿಯಾ ಅಂದರೆ ಇದು ಮುರುಗೇಶ್ ಪಾಳ್ಯ. ಇವತ್ತು ಬೆಳಗ್ಗೆ ಶಿವರಾತ್ರಿ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ. ಇದೇ ಶಿವನ ದೇವಸ್ಥಾನ. ಶಿವನ ದೇವಸ್ಥಾನಕ್ಕೆ ನಮಸ್ಕಾರ ಹಾಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ನೋಡಿ. ನಮ್ಮ ಏರಿಯಾ ಹೆಂಗಿದೆ ಇಲ್ಲಿ, ಫುಲ್ ರಗಡ್ ಅಂದರೆ ನಮ್ಮ ಏರಿಯಾ. ನೋಡಿ ಇಲ್ಲಿ ಹೂವು ಮಾರ್ತಿದಾರೆ. ಅಪ್ಪು ಫೋಟೋಗೆ ಇಲ್ಲಿ ಹಾರ ಹಾಕಿದ್ದಾರೆ. ಅಪ್ಪು ಫ್ಯಾಮಿಲಿ ಅವರೇ ಇದಾರಲ್ಲ ನೋಡಿ. ಡಾಕ್ಟರ್ ರಾಜ್ಕುಮಾರ್ದು ಸ್ಟ್ಯಾಚು ಇದೆ. ನಮ್ಮ ಅಣ್ಣವರ ಸ್ಟ್ಯಾಚು. ನೋಡಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ದು ಉದ್ಯಾನವನ ಇದೆ. ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ. ನೋಡಿ ಸ್ನೇಹಿತರಲ್ಲಿ ಹೆಲಿಕಾಪ್ಟರ್ ಹಾರ್ತಿದೆ ಮೇಲ್ಗಡೆ. ಇಲ್ಲಿ ಎಲ್ಲರೂ ಏನಿದೆ ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ. ಸುಮ್ಮನೆ ಓಡಾಡ್ತಾ ಇದ್ದೀನಿ. ರೋಡ್ ಅಂತಾನೂ ಗೊತ್ತಿಲ್ಲ, ಯಾವ ರೋಡು ಅಂತ. ಸುಮ್ಮನೆ ಓಡಾಡೋದು, ಫಸ್ಟ್ ಟೈಮ್ ಬಂದಿರೋದಲ್ವಾ, ಸುತ್ತ ತಿರುಗಾಡೋದು ಏನದೆ ಅಂತ. ಅವಾಗ ಗೊತ್ತಾಗುತ್ತೆ ಸುತ್ತಮುತ್ತ ಏನೈತೆ ಅಂತ. ನೋಡಿ ನೋಡಿ ಇದು ಜಿಮ್ಮು. ಯಾರಾದ್ರೂ ಜಿಮ್ ಮಾಡೋರು ಇದ್ರೆ ಮುರುಗೇಶ್ ಪಾಳ್ಯ ಸೈಡಲ್ಲಿ ಜಿಮ್ ಇಲ್ಲ ಇದೆ, ಬನ್ನಿ. ಇವತ್ತು ವಿಷಯ ಏನು ಗೊತ್ತಾ ಸ್ನೇಹಿತರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ರಜೆ ಕೊಟ್ಟವ್ರೆ ಕೆಲಸಕ್ಕೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತೀವಿ ನೋಡಿ. ಸೌಂಡ್ ಕೇಳಿಸೈತಾ? ಗಂಟೆ ಸೌಂಡು. ದೇವಸ್ಥಾನಕ್ಕೆ ಹೋಗಿ ಬಂದು ಹೇಳ್ತೀನಿ ವಿಷಯ ಏನೇನು ಅಂತ. ನೋಡಿ ಇದೇ ದೇವಸ್ಥಾನ. ದೇವಸ್ಥಾನದಲ್ಲಿ ಯಾರೋ ದೀಪ ಹಚ್ಚಿದ್ದಾರೆ. ದರ್ಶನ ಮಾಡಿ ಆಯ್ತು. ಇವಾಗ ದೇವಸ್ಥಾನ ಪ್ರದಕ್ಷಿಣೆ ಹಾಕೋಣ ಅಂತ ಓಡಾಡ್ತಾ ಇದ್ದೀನಿ. ನೋಡಿ ಇದೇ ಸುತ್ತ ದೇವಸ್ಥಾನ ಸುತ್ತ ಒಂದು ರೌಂಡ್ ಬರಬೇಕು. ದೇವ್ರಿಗೆ ಕೈ ಮುಗ್ತಾಯ್ತು. ಮತ್ತೆ ಅಲ್ಲಿ ಸೂಪರ್ ಮಾರ್ಕೆಟ್ ಇದೆ, ಸೂಪರ್ ಮಾರ್ಕೆಟ್ಗೆ ಹೋಗಿ ಬರಬೇಕು. ಕ್ಯಾರಿ ಮಾರ್ಟ್ ಅಂತ, ಅದಕ್ಕೆ ಹೋಗಿ ಸ್ವಲ್ಪ ತಗೊಳ್ಳೋದೆಲ್ಲ ಇದೆ, ತಗೊಂಡು ಬರಬೇಕು. ಇಲ್ಲಿ ಸ್ನೇಹಿತರೆ ರೋಡ್ ದಾಟೋದೇ ದೊಡ್ಡ ವಿಷಯ. ಕಷ್ಟದ ವಿಷಯ ಅಂದ್ರೆ ಕಷ್ಟದ ವಿಷಯ.
ನೋಡಿ ಇದೇ ಸೂಪರ್ ಮಾರ್ಟ್. ಏನಿಲ್ಲ, ಒಂದು ಫೇಸ್ ವಾಶ್ ತಗೋಬೇಕು, ಅದಕ್ಕೆ ಬಂದಿದ್ದೀನಿ. ಒಂದು ಫೇಸ್ ವಾಶ್ ಅಲ್ಲೇ ಐತೆ. ಬ್ರೋ KLM ಫೇಸ್ ವಾಶ್ ಇದೆಯಾ? KLM ಫೇಸ್ ವಾಶ್ ಹಾ ಇದೆಯಾ? ಎಲ್ಲಿದೆ? ऑर्डर से है, ऑर्डर लेते हैं। ಲಾಗ್ हाँ भैया, केएलएम फेस वॉश किधर है? KLM एवरी नेचर KLM फेस पैक है ना, नेचुरल फेस। कंपनी नाम क्या बोला? केएलएम। हम्म, केएलएम का तो भाई मैंने देखा नहीं ಸ್ನೇಹಿತರು ಫೇಸ್ ವಾಶ್ ಇಲ್ವಾ ಅಂತ ಬೇರೆ ಅಂಗಡಿಗೆ ಹೋಗ್ಬೇಕಿಲ್ಲ. ನೋಡಿ ಚೆನ್ನಾಗಿದೆ ಮಿನಿ ಮಾರ್ಕೆಟ್. ಫೇಸ್ ವಾಶ್ ಇಲ್ಲ ನೋಡಿ, ಒಳ್ಳೊಳ್ಳೆ ಬಿಸ್ಕೆಟ್ಗಳು ಅದು ಇದು ಬೇಜಾನಿದೆ ಇಲ್ಲಿ. ಆದ್ರೆ ನಂಗೆ ಬೇಕಾಗಿರೋದೇ ಇಲ್ಲ, ಬೇಜಾನ್ ಐತೆ ಅದು ಇದು ಎಲ್ಲ. ಫೇಸ್ ವಾಶ್ಗಿಂತ ಸ್ನೇಹಿತರೆ ಒಂದು ಬ್ರಷ್ ಇಲ್ಲ, ಬ್ರಷ್ ತಗೋಬೇಕು ಇವತ್ತು. ಬ್ರಷ್ಗಳೆಲ್ಲ ಐತೆ. ಬೈ ಬ್ರಷ್ ಕಿದಾರೆ, ಲಾಸ್ಟ್ ಎಲ್ಲ ಐತಂತೆ. ಹ್ಞೂ ಇಲ್ಲ ಐತೆ ನೋಡಿ ಸ್ನೇಹಿತರೆ. ನಿಮ್ಗೆ ಯಾವ್ದು ಬೇಕು ಅಂತ ಹೇಳೋದು. ಸಿಂಗಲ್ ಇಲ್ಲ, ನಾನೇ ಸಿಂಗಲ್ಲು, ಬ್ರಷ್ ಸಿಂಗಲ್ ತಗೋಬೇಕು. ದೊಡ್ಡ ದೊಡ್ಡ ತಗೊಂಡು ಏನು ಮಾಡೋದು, ವೇಸ್ಟ್. 115 ರೂಪಾಯಿ ಸ್ನೇಹಿತರೆ ಬ್ರಷ್ಗೆ. ಯಪ್ಪ, 20 ರೂಪಾಯಿ ಮೇಲೆ ಬ್ರಷ್ ತಗೊಂಡಿದ್ದು ನಾನು. ಇವಾಗ ತಗೊಳ್ಳೋದು ಒಂದು 25 ರೂಪಾಯಿ, 30 ರೂಪಾಯಿ ಅಷ್ಟೇ. 5 ರೂಪಾಯಿ ಜಾಸ್ತಿ ಮಾಡಿದ್ದೀನಿ ಇವಾಗ. 5 ರೂಪಾಯಿ ಜಾಸ್ತಿ ಅಷ್ಟೇ. ಇರೋ ಬಜೆಟಲ್ಲಿ ಜೀವನ ಮಾಡಿಬಿಡ್ಬೇಕು. ಬಜೆಟೆಲ್ಲ ಜಾಸ್ತಿ ಮಾಡ್ಕೊಂಡು ತಗೊಳಕ್ಕೆ ಹೋಗ್ಬಾರ್ದು, ಅದು ಒಳ್ಳೇದಲ್ಲ. ಒಳ್ಳೇದಲ್ಲ ಅಲ್ಲ, ಜೀವನ ಮಾಡೋಕ್ಕಾಗಲ್ಲ ತಗೊಂಡ್ರೆ. ಎಲ್ಲ ಸಿಕ್ತಲ್ಲ ಗುರು. ಕೋಲ್ಗೇಟ್ ನೋಡಿ, ನಾವು ಒಂದು ಬ್ರಷ್ ತಗೊಳಕ್ಕೆ ಎಷ್ಟೊಂದು ಕನ್ಫ್ಯೂಷನ್ನು, ಯಾವ್ದು ತಗೋಬೇಕು ಅಂತಲೇ ಗೊತ್ತಾಗಲ್ಲ. ಒಂದು ಗೊತ್ತಾಗಲ್ಲ ಸ್ನೇಹಿತರೆ, ಯಾವ ಬ್ರಷ್ ತಗೋಬೇಕು ಅಂತಲೇ ಗೊತ್ತಾಗ್ತದೆ. ಕೋಲ್ಗೇಟ್ ಇಲ್ಲೈತೆ, ಹಾಗೆ ಗೊತ್ತಿಲ್ಲ. ಎಲ್ಲ ಸೆನ್ಸರ್ ಮಾಡ್ಬೋದು. ಕೋಲ್ಗೇಟ್ ಒಂದು ಮಾಡಿದ್ರು ಮನೆ ಹತ್ರ ಹಂಗೆ ತಗೋಬಿಟ್ಟಾಯ್ತು. ಬ್ರಷ್ ಇಲ್ಲ, ಸೋಪ್ ಇಲ್ಲ. ಬೈ ಕೋಲ್ಗೇಟ್ ಬ್ರಷ್ ಏನಾ? ನೋಡಿ ಸ್ನೇಹಿತರೆ, 2 ತಗೊಂಡಿದ್ದೀನಿ ಇವಾಗ. ಇವೆರಡೆ ಬ್ರಷು, ಒಂದು ಸೋಪು, ಅಷ್ಟೇ ಸಾಕು. ಬೈ ನೋಡ, 100 ರೂಪಾಯಿ ಬಿದ್ದಾಯ್ತು. ನೋಡಿ ಸೋಪ್ ತಗೊಂಡೆ, ಸೋಪ್ ಬಾಕ್ಸ್ ಇಲ್ಲ, ಸೋಪ್ ಬಾಕ್ಸ್ ತಗೋಬೇಕು ಇವಾಗ.
ಮೇಲ್ಗಡೆ ಐತಂತೆ. ಅಯ್ಯೋ ಯಾರು ತಿರ್ಗ್ತಾರೆ ಗುರು. ಇಲ್ಲಲ್ಲ ಎಷ್ಟೈತೆ, ಯಾವ ಬೇಡ, ಸೋಪ್ ಬಾಕ್ಸ್ ಬೇಕು. ಸುಸ್ತಾಯ್ತು ಇಷ್ಟಕ್ಕೆ. ನೋಡಿ ಇವಾಗ ಪಾರ್ಕಿಗೆ ಬಂದೆ. ಇದೇ ಪಾರ್ಕ್, ಇದು ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಅಂತ ತೋರಿಸ್ನಲ್ಲ ಅದಿದೆ. ಸಾಕಾಗಿದೆ ನೋಡಿ, ಅಲ್ಲಿ ನೋಡಿ ರಾಜ್ಕುಮಾರ್ ಫೋಟೋ ಹಾಕೋರೆ. ಅಲ್ಲಿ ಕಾಣ್ತಿದ್ಯಾ? ಕಾಣ್ತಿಲ್ಲ ಅಂದ್ರೆ ತೋರಿಸ್ತೀನಿ ತಡಿ. ಅಲ್ಲಿ ರಾಜ್ಕುಮಾರ್ ಫೋಟೋ. ಇಲ್ಲಿ ನೋಡಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಸ್ನೇಹಿತರು ಯಾರನ್ನ ವಿಡಿಯೋ ಮಾಡ್ತಿದ್ರೆ ಒಂಥರ ನೋಡ್ತಾರೆ, ಏನೋ ದೊಡ್ಡ ತಪ್ಪು ಮಾಡ್ತಾವನೆ ಅನ್ನತ್ತ. ಕಳ್ರ ಥರ ಕಾಣ್ತೀವ.